ಇವತ್ತಲ್ಲ, ಇನ್ನು 20 ವರ್ಷದ ಮೇಲೆ ಆ ಬಿಡದಿ ಜನ, ಬೆಂಗಳೂರು ದಕ್ಷಿಣದ ಜನ ನನ್ನನ್ನು ನೆನೆಸ್ಕೊಳ್ತಾರೆ. ಏನು ರೈತರು 2 ಹೊಡಿಬೋದು ಅಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದ? ಬಿಡದಿ ಟೌನ್ಶಿಪ್ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇನ್ನಷ್ಟು ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ರೈತರು 2 ಹೊಡೆದ್ರೂ, ನನ್ನ ಬಟ್ಟೆ ಹರಿದ್ರೂ ನಾನು ಬಿಡದಿ ಟೌನ್ಶಿಪ್ ಮಾಡಿಯೇ ತೀರ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಹೊರತಂದಿದ್ದ ಯೋಜನೆಗಳನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ. ಅಗತ್ಯ ಇಲ್ಲ ಅನ್ನೋದಾಗಿದ್ರೆ ಕುಮಾರಸ್ವಾಮಿ ಯಾಕೆ ಭೂಮಿಯನ್ನ ಡಿನೋಟಿಫೈ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ನಾನೇ ರೈತರ ಮನವೊಲಿಕೆ ಮಾಡ್ತೀನಿ. ಇದಕ್ಕಾಗಿ ಭೂಮಿ ಬಿಟ್ಕೊಡುವಂತೆ ನಾನೇ ಖುದ್ದಾಗಿ ರೈತರ ಬಳಿ ಮಾತಾಡ್ತೀನಿ. ಸಮಯ ದಿನಾಂಕ ಗೊತ್ತು ಮಾಡಿಕೊಂಡು ರೈತರ ಎದುರು ಹೋಗ್ತೀನಿ. ರೈತರು ನನಗೆ 2 ಹೊಡಿಬಹುದು, ಬಟ್ಟೆ ಹರಿಬಹುದು, ಕಲ್ಲೆಸಿಬಹುದು, ಧಿಕ್ಕಾರ ಹಾಕಬಹುದು, ಎಲ್ಲವನ್ನೂ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನನಗೆ ರೈತರು ಮತ್ತು ಅವರ ಮಕ್ಕಳ ಭವಿಷ್ಯ ಮುಖ್ಯ. ಮುಂದಿನ 20 ವರ್ಷಕ್ಕಾದ್ಮೇಲೆ ಬಿಡದಿ ಹಾಗೆ ಬೆಂಗಳೂರು ದಕ್ಷಿಣದ ಜನ ನನ್ನ ಕೆಲಸವನ್ನ ನೆನಪಿಸಿಕೊಳ್ತಾರೆ. ಭೂಮಿಯನ್ನ ಡಿನೋಟಿಫೈ ಮಾಡೋದಕ್ಕೆ ನಾನಂತೂ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಬಿಡಪ್ಪ, ಟೀಕೆ ಅವರೆಲ್ಲ ಮಾಡ್ತಾ ಇರಬೇಕು. ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರ ರಾಜಕೀಯದಲ್ಲಿ ಬದುಕಿರಕ್ಕಾಗಲ್ವಲ್ಲ. ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಅವರೆಲ್ಲ ವಿರೋಧ ಮಾಡಬೇಕು. ಈಗ ನಾವು GBA ಇವತ್ತಲ್ಲ, ಇನ್ನು 20 ವರ್ಷದ ಮೇಲೆ ಆ ಬಿಡದಿ ಜನ, ಬೆಂಗಳೂರು ದಕ್ಷಿಣದ ಜನ ನನ್ನನ್ನು ನೆನೆಸ್ಕೊಳ್ತಾರೆ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಅವರೆಲ್ಲ ನಮ್ಮ ರೈತರೇ. ಪಾಪ ಅವ್ರಿಗೆಲ್ಲ ಒಳ್ಳೆ ದುಡ್ಡು ಎಲ್ಲ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಲ್ಲೂ ಕೊಡದೆ ಹೋದಂಥ ರೈತರಿಗೆ ಕೊಡ್ತಾ ಇದ್ದೀವಿ. ನಾವೇನು ರಿಯಲ್ ಎಸ್ಟೇಟ್ ಏನು ಮಾಡಬೇಕಾಗಿಲ್ಲ. ಆಯ್ತು, ಕುಮಾರಸ್ವಾಮಿ ಜೊತೆಲೇ ಹೋಗೋಣ. ಕುಮಾರಸ್ವಾಮಿ ಮಾಡಿದ ಪ್ರಾಜೆಕ್ಟೇ ನಾವು ಮುಂದುವರಿಸ್ತಾ ಇರೋದು. ನಾನು ಹೋಗ್ತೀನಿ, ಬರಲಿ, ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಆ ರೈತರ ಹತ್ರ ಮಾತಾಡೋಕ್ಕೆ. ಏನು ರೈತರು 2 ಹೊಡಿಬೋದು ಅಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದ? ಮುಂದಿನ ಭವಿಷ್ಯ, ಮಕ್ಕಳ ಭವಿಷ್ಯ, ಅವರ ಆಸ್ತಿಗಳ ಭವಿಷ್ಯ ಮುಖ್ಯ. ಅವರೇ ಡಿನೋಟಿಫೈ ಮಾಡ್ಬೋದಾಗಿತ್ತಲ್ಲ. ನಾನೇನು ಡಿನೋಟಿಫೈ ಮಾಡೋಕ್ಕೆ ತಯಾರಿಲ್ಲ. ಈಗ ಅವ್ರು ಡಿನೋಟಿಫೈ ಮಾಡಿಬಿಟ್ಟು ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಯಡಿಯೂರಪ್ಪನವ್ರಿಗೂ ಗೊತ್ತಿದೆ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.